ಇದ್ದಾರೆ ಅಂತ ಎಲ್ಲ ಚರ್ಚೆ ಮಾಡ್ಕೋಬೇಕಾಗ್ತದಲ್ಲ. ಚರ್ಚೆ ಮಾಡಿಕೊಂಡು ಆ ಸಲಹೆಗಳನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಈ ಪ್ರಕಾರ ನೀವು ಮಾಡ್ರಿ ಅಂತ ಸಜೆಷನ್ ಕೊಡಬೇಕಾಗ್ತದೆ. ಯಾಕಂದ್ರೆ ರಾಜ್ಯದಿಂದ ರಾಜ್ಯಕ್ಕೆ ವಾತಾವರಣ ಬದಲಾಗ್ತದೆ, ನೀರಿನ ಗುಣ ಬದಲಾಗ್ತದೆ, ಭೂಮಿ ಗುಣಗಳು ಬದಲಾಗ್ತವೆ. ಇವೆಲ್ಲದ ನಡುಕ ಈ ಏನಪ್ಪ FRP ಒಂದು ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಯಿತು. ಅದಕ್ಕಿಂತ ಮುಖ್ಯ ಅಂತಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ SIP ಇದು ತಮ್ಮ ರಾಜ್ಯ ಸಲಹೆ ಕೊಟ್ಟಾಗ ಮತ್ತು ರಾಜ್ಯದಲ್ಲೂ ಪರಕಿರ್ತದೆ. ಕಾವೇರಿ ನದಿ ದಂಡೆ ಮೇಲೆ ಇದ್ದಂಥ ಕಬ್ಬಿನ ಒಂದು ಇಳುವರಿ ಬೇರೆ, ಈ ಕೃಷ್ಣಾ ನದಿ ದಂಡೆ ಮೇಲೆ ಇರ್ತಕ್ಕಂಥ ಕಬ್ಬಿನ ಇಳುವರಿ ಬೇರೆ. ಹೀಗಾಗಿ ಥರ ಚೇಂಜ್ ಆಗ್ತದೆ ಇಳುವರಿ ಮೇಲೆ, ಇಲ್ಲಂತಲ್ಲ. ಆದರೆ ಅದನ್ನು ಸರಿಯಾಗಿ ಮಾಡೋರು ಯಾರು ಅಂತ, ಅದನ್ನು ಡಿಸೈಡ್ ಮಾಡೋರು ಯಾರು? ಇಳುವರಿ ಒಂದಾಯಿತು, ಜೊತೆ ತೂಕದಲ್ಲಿ ಹೊಡಿತಾರೆ ಅನ್ನೋದು ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ತೂಕದಲ್ಲಿ ಹೊಡೆಯೋದಕ್ಕಾಗಿ ನಮ್ಮ ಈ ಕೃಷಿ ಸಚಿವರು, ಸಕ್ಕರೆ ಸಚಿವರು ಸರಿಯಾಗಿ ಕೊಟ್ಟಿದ್ದಾರೆ. ಇಲ್ಲ ನಿಮಗೇನಾದರೂ ಡೌಟ್ಸ್ ಬಂದರೆ ಬರೀ ಆರೋಪ ಮಾಡಬೇಡ್ರಿ, APMCಯಲ್ಲಿ ತೂಕ ಮಾಡಿಸ್ಕೊಂಡು ಚೆಕ್ ಮಾಡಿಸ್ಕೊಂಡು ಒಮ್ಮೆ ಅಟ್ಯಾಕ್ ಮಾಡಿರಿ, ಒಮ್ಮೆ ಹಿಡಿದು ಕೊಡ್ರಿ, ನಾವು ಶಿಕ್ಷೆ ಕೊಡ್ತೀವಿ ಅವ್ರಿಗೆ ಅಂತೇಳಿ. ಯಾವುದೇ ಶುಗರ್ ಫ್ಯಾಕ್ಟ್ರಿ ಇರಲಿ ಅದಕ್ಕೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ದಿಶೆಯಲ್ಲಿ ರೈತ ಇನ್ನಷ್ಟು ಎಚ್ಚರಗೊಂಡ ಆ ದಿಶೆಯಲ್ಲಿ ಅಂದರೆ ತೂಕದ ದೃಷ್ಟಿಯಲ್ಲಿ ಮೋಸ ಹೋಗಬಾರ್ದು. ಒಂದು ಪ್ರತಿ ಇದಕ್ಕೂ 1 ಅಥವಾ 2 ಟನ್ ಡಿಫ್ರೆನ್ಸ್ ಬಂತಪ್ಪ ಅಂದ್ರೆ ಎಷ್ಟು ಲಾಸ್ ಆಯಿತು ಅಂತೇಳಿ. ಆ ಎಲ್ಲ ಹಿನ್ನೆಲೆಯಲ್ಲೇ ಈಗ ಇದ್ರ ಮುಂದುವರೆದ ಭಾಗವಾಗಿ ಈಗ ಬಂದಿದ್ದ ರಿಕವರಿ ಟೆಸ್ಟ್ ಹೆಂಗೆ ಮಾಡೋರು ಯಾರು? ಕಾರ್ಖಾನೆಯವರು. ರೈತರು ಹೆಂಗೆ ಕಂಡು ಹಿಡಿಯೋದನ್ನು ಅದು ಇವತ್ತು ಬಂದಂಥ ದೊಡ್ಡ ಮೂಲಭೂತವಾದ ಸಮಸ್ಯೆ. ಈ ಇಳುವರಿನ ನಿರ್ಧಾರ ಮಾಡೋ ಜೊತೆಗೆ ಅದು ಒಂದೇ ರೀತಿ ಇರಬೇಕು ಅಂತ ವಾದ ಇವತ್ತು ನಮ್ಮ ಏನಪ್ಪ ಎಲ್ಲ ರೈತರು 7, 8, 9 ಇರಬೇಕು. 9